ನೀವು ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ಮೇಲೆ ನಿಮ್ಗೆ ಜಾಸ್ತಿ ಟೆನ್ಷನ್ ಆಗೋದು ಎಲ್ಲಿ ಹೇಳಿ? ಅಲ್ಲ ID ವೆರಿಫಿಕೇಶನ್ಗಲ್ಲ, ನಿಮ್ಗೆ ಪೇಮೆಂಟ್ ಬರುತ್ತಲ್ಲ, ಆ ಪೇಮೆಂಟ್ ಬರಕ್ಕೆ ಬ್ಯಾಂಕ್ ಅಕೌಂಟ್ ನ ಆಡ್ ಮಾಡಕ್ಕೆ ಏನಾದ್ರು ಆಪ್ಷನ್ ತೋರಿಸ್ತಿಲ್ಲ ಅಂದ್ರೆ ಅಲ್ಲಿ ಟೆನ್ಷನ್ ಆಗೋದು. ಆದ್ರೆ ಈ ವಿಡಿಯೋದಲ್ಲಿ ಆ ಟೆನ್ಷನ್ ಕೂಡ ಕ್ಲಿಯರ್ ಮಾಡೋಣ. ನೋಡಿ, ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ. ಹೇಗೆ ಆಡ್ಸೆನ್ಸ್ ನ ನೀವು ಕ್ರಿಯೇಟ್ ಮಾಡಿದ ತಕ್ಷಣ ID ವೆರಿಫಿಕೇಶನ್ ನ ಆಪ್ಷನ್ ತೋರಿಸಲ್ವೋ, ಅದೇ ರೀತಿ ID ಹಾಗೂ ಅಡ್ರೆಸ್ ವೆರಿಫೈ ಮಾಡಿದ್ಮೇಲೆ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ನಲ್ಲಿ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಹಾಕುವ ಆಪ್ಷನ್ ತೋರಿಸಲ್ಲ. ನಿಮ್ಮ ಆಡ್ಸೆನ್ಸ್ ಅಕೌಂಟ್ ನಲ್ಲಿ $10 ಆದ್ಮೇಲೆ ಮಾತ್ರ ಆ ಆಪ್ಷನ್ ನಿಮ್ಗೆ ಎನೇಬಲ್ ಆಗುತ್ತೆ. ಸೊ ನಿಮ್ಮಲ್ಲಿ ಕೆಲವರಿಗೆ ಇದೇ ಡೌಟ್ ಇರೋದು. ಇವನ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೆಲವು ಮೆಸೇಜ್ ಅದ್ರ ಬಗ್ಗೆನೇ ಇತ್ತು. ಆಡ್ಸೆನ್ಸ್ ನಲ್ಲಿ $, ಆಡ್ ಆಗಿದೆ, ಬಟ್ ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡುವ ಆಪ್ಷನ್ ತೋರಿಸ್ತಿಲ್ಲ ಅಂತ. ಎಕ್ಸಾಂಪಲ್ ಗೆ ಇಲ್ಲಿ ನೋಡಿ, ನನ್ನ ಒಬ್ಬ ಸಬ್ಸ್ಕ್ರೈಬರ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೀನ್ ಶಾಟ್ ಕಳಿಸಿದ್ರು. ಅವರ ಒಂದು ಅಕೌಂಟ್ ನಲ್ಲಿ $5 ಆಡ್ ಆಗಿದೆ, ಆದ್ರೂ ಇಲ್ಲಿ ಅವರಿಗೆ ಪೇಮೆಂಟ್ ಆಪ್ಷನ್ ತೋರಿಸ್ತಾ ಇಲ್ಲ. ಅದ್ಯಾಕಂದ್ರೆ ಆಡ್ಸೆನ್ಸ್ ಅಲ್ಲಿ $10 ನಿಮ್ದು ಆಡ್ ಆಗಿರ್ಬೇಕು. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅದು ತೋರಿಸ್ತಾ ಇರಬಹುದು, ಬಟ್ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಿಂದ ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಆಡ್ ಆದ್ಮೇಲೆ ಮಾತ್ರ ನಿಮ್ಗೆ ಆ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ. ಸೊ ಅದಕ್ಕೆ ಇನ್ಮೇಲೆ ಟೆನ್ಷನ್ ಮಾಡ್ಕೋಬೇಡಿ. ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಪೇಮೆಂಟ್ ಆಪ್ಷನ್ ತೋರಿಸ್ತಾ ಇಲ್ಲ. ಪೇಮೆಂಟ್ ಆಪ್ಷನ್ ತೋರಿಸ್ತಾ ಇಲ್ಲ ಅಂದ್ರೆ ಆಡ್ಸೆನ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆನಾ, ಮುಂದೆ ಅಮೌಂಟೇ ಬರಲ್ವಾ? ಬೇಡ, ಆ ತರದೇನು ಟೆನ್ಷನ್ ಮಾಡ್ಕೋಬೇಡಿ. $10 ಆದ್ಮೇಲೆ ನಿಮ್ಗೂ ಅದು ರಿಫ್ಲೆಕ್ಟ್ ಆಗುತ್ತೆ. ಯಾಕಂದ್ರೆ ಹೇಳಿದ್ನಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ. ನೀನ್ ಮೊದಲು ಬಿಲ್ ಕಟ್ಟಪ್ಪ.